ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಡಿಸೆಂಬರ್ 26, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯ ಅಭಿಶಿಕ್ಷಣ ತರಗತಿಯನ್ನು ಡಿಸೆಂಬರ್ 17 ಭಾನುವಾರ 2020 ಸಂಜೆ 4ರಿಂದ 5ರವರೆಗೆ ಆಯೋಜಿಸಲಾಗಿದೆ. ಈ ತರಗತಿಯ ಮುಖ್ಯ ಉದ್ದೇಶಗಳನ್ನು ನೋಡಿದಾಗ 150 ಗಂಟೆಗಳ ತರಗತಿಗಳು, ಅನುಭವಿ ಅಧ್ಯಾಪಕರಿಂದ ತರಬೇತಿ, ಹಳೆಯ ಪ್ರಶ್ನೆ ಪತ್ರಿಕೆಗಳ ಪರಿಶೀಲನೆ, ಭಾಷಾಶುದ್ಧಿ, ವಾಕ್ಯ ರಚನೆಗಳ ಬಗ್ಗೆ ಗಮನ, ವಿಮರ್ಶಾತ್ಮಕ ದೃಷ್ಟಿಕೋನದ ಬೆಳವಣಿಗೆ, ಸಾಹಿತ್ಯಾಧ್ಯಯನದ ಜೊತೆಗೆ ಸಮಕಾಲೀನ ಬೆಳವಣಿಗೆಗಳ ಬಗೆಗೆ ಬೆಳಕು, ವಾರಾಂತ್ಯ ಪರೀಕ್ಷೆಗಳು ಮತ್ತು ನಿರಂತರ ಮೌಲ್ಯಮಾಪನ ಹಾಗೂ ಮುಕ್ತ ಸಂವಾದಕ್ಕೆ ವೇದಿಕೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಅಧ್ಯಾಪಕರಾಗಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮೆಲೆ ಮತ್ತು ಶ್ರೀಮತಿ ಆಯಿಷಾ ಫರ್ಜಾನ್ ಅವರು ಪಾಲ್ಗೊಳ್ಳಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ರಿಜಿಸ್ಟರ್ ಆಗಬೇಕಾಗಿರುವಂತಹ ಲಿಂಕ್ ಸ್ಕ್ಯಾನ್ ಕೋಡನ್ನು ಇಲ್ಲಿ ಕೊಡಲಾಗಿದೆ. ಹಾಗೂ ಅದರ ಜೊತೆಯಲ್ಲಿ ತಾವು 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಅಥವಾ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಳ್ಳಲು ನಿರ್ಧರಿಸಿದಿರೋ ಅಥವಾ ಈ ಒಂದು ಆಪ್ಷನಲ್ಲು ಮತ್ತು ಬೇರೆ ಆಪ್ಷನಲ್ಸ್ಗಳ ಮಧ್ಯೆ ಇರುವಂತಹ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಿಕೊಳ್ಳಲು ಈ ಒಂದು ಸುವರ್ಣ ಅವಕಾಶ. ಸೊ ತಾವೆಲ್ಲರೂ ಯಾರೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಇಂಟ್ರೆಸ್ಟೆಡ್ ಇದ್ದೀರೋ ದಯವಿಟ್ಟು ಇದರಲ್ಲಿ ಅಟೆಂಡ್ ಆಗಿ. ಹಾಗೂ ತಮ್ಮೆಲ್ಲರ ಗಮನಕ್ಕೆ ಇನ್ನೊಂದು ವಿಷಯ, ಲಾ ಎಕ್ಸಲೆನ್ಸ್ IAS ಒನ್ ಟೈಮ್ ಎಫರ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಜನರಲ್ ಸ್ಟಡೀಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ 2022 ಹೊಸ ಬ್ಯಾಚನ್ನು ಜನವರಿ 7ನೇ ತಾರೀಕು 2021 ಶುರು ಮಾಡಲಿದೆ. ಈ ಒಂದು ಬ್ಯಾಚಿನಗೋಸ್ಕರ ಫ್ರೀ ಸ್ಕಾಲರ್ಶಿಪ್ ಟೆಸ್ಟನ್ನು ನಾಳೆ 27 ಡಿಸೆಂಬರ್ 2020 ಮಧ್ಯಾಹ್ನ 3ರಿಂದ 4 ಗಂಟೆವರೆಗೂ ಆಯೋಜಿಸಲಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು 2022ಕ್ಕೆ UPSC ಎಕ್ಸಾಮನ್ನು ಬರೆಯಲು ಯಾರು ಪ್ಲ್ಯಾನ್ ಮಾಡಿದಿರೋ ಅವರೆಲ್ಲರಿಗೂ ಇದೊಂದು ಉತ್ತಮವಾದ ಅವಕಾಶ. ಯಾಕಂದರೆ ತಾವು ಜನವರಿಯಲ್ಲಿ ಶುರು ಮಾಡಿದರೆ ತಮ್ಮ ಸಿಲೆಬಸ್ ಬೇಗ ಮುಗಿಯುತ್ತದೆ. ಸಿಲೆಬಸ್ ಬೇಗ ಮುಗಿದ ನಂತರ ತಮಗೆ ರಿವಿಷನಿಗೆ ಮತ್ತು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮಿಗೆ ಹಾಗೂ ವ್ಯಾಲ್ಯೂ ಅಡಿಷನಿಗೆ ಆ್ಯಡ್ ಆನ್ ಮಾಡಿಕೊಳ್ಳಲು ಬಹಳ ಉಪಯುಕ್ತವಾದ ಸಮಯ ಸಿಗಲಿದೆ. ಸೊ ಈ ಒಂದು ಬ್ಯಾಚ್ ಮೊದಲನೇದು ಜನವರಿ 7ನೇ ತಾರೀಕಿಂದ ಶುರು ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ತಾವೆಲ್ಲರೂ ಈ ಸ್ಕಾಲರ್ಶಿಪ್ ಟೆಸ್ಟ್ನ ಲಾಭವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಮೊದಲನೇ ಆರ್ಟಿಕಲ್, ಫಸ್ಟ್ ಡೇಟಾ ಫ್ರಮ್ ಚಂದ್ರಯಾನ್ 2 ಔಟ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಚಂದ್ರಯಾನ್ 2 ಏನು 2019 ಜುಲೈ 22ಕ್ಕೆ ಲಾಂಚ್ ಮಾಡಲಾಗಿತ್ತೋ ಅದರಿಂದ ಬಂದಂತಹ ಡೇಟಾ ಈಗ ಪಬ್ಲಿಕ್ ಡೊಮೈನಿಗೆ ಬಿಟ್ಟಿರುವಂತಹ ಸನ್ನಿವೇಶದಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೂ ಮುನ್ನ ಚಂದ್ರಯಾನ್ 2 ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರಯಾನ್ 2 ಇದು ಮೊದಲನೇ ಬಾರಿಗೆ ಸೌತ್ ಪೋಲ್ ಚಂದ್ರನ ಸೌತ್ ಪೋಲ್ನಲ್ಲಿ ಲ್ಯಾಂಡ್ ಆದಂತಹ ಒಂದು ಮಿಷನ್ ಆಗಿರುವಂಥದ್ದು. ಇದು 6 ಸೆಪ್ಟೆಂಬರ್ 2019ಕ್ಕೆ ಅಲ್ಲಿ ರೀಚ್ ಆಗಿರುವಂಥದ್ದು. ಭಾರತದಿಂದ ಲಾಂಚ್ ಮಾಡಿರುವಂತಹ ಡೇಟ್ ಜುಲೈ 22, 2019. ಇದರಲ್ಲಿ ಒಟ್ಟು ಆರ್ಬಿಟರ್ ಇತ್ತು, ಒಂದು ಲ್ಯಾಂಡರ್ ಇತ್ತು, ಅದರ ಹೆಸರು ವಿಕ್ರಮ್, ಇನ್ನೊಂದು ರೋವರ್ ಇತ್ತು, ಅದರ ಹೆಸರು ಪ್ರಜ್ಞಾನ್. ಸೊ ಈ ಒಂದು ಮಿಷನನ್ನು ಮೊದಲನೇ ಬಾರಿಗೆ ಸೌತ್ ಪೋಲಲ್ಲಿ ಲಾಂಚ್ ಮಾಡಿರುವಂಥದ್ದು ಇಸ್ರೋ. ಈ ಒಂದು ಮಿಷನನ್ನು ಕೈಗೊಂಡಿರುವಂಥದ್ದು GSLV Mark 3 ವೆಹಿಕಲ್ನ ಸಹಾಯದೊಂದಿಗೆ. GSLV Mark 3 ವೆಹಿಕಲ್ನ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇದೊಂದು 3 ಸ್ಟೇಜ್ ವೆಹಿಕಲ್ ಆಗಿರುವಂಥದ್ದು ಅಥವಾ 3 ಸ್ಟೇಜ್ ವೆಹಿಕಲ್ ಈಗ ಸದ್ಯಕ್ಕೆ ಭಾರತದ ಹತ್ರ ಇರುವಂತಹ ಮೋಸ್ಟ್ ಪವರ್ಫುಲ್ ಇರುವಂಥದ್ದು. ಇದು ಒಟ್ಟು 4 ಟನ್ಗಳ ಕೆಪಾಸಿಟಿ ಇರುವಂತಹ ಸ್ಯಾಟಲೈಟ್ಸ್ಗಳನ್ನು ಜಿಯೋಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟಿಗೆ ತೆಗೆದುಕೊಂಡು ಹೋಗುವಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ವೆಹಿಕಲ್ ಇದು. ಇದರಲ್ಲಿ ಒಂದು ಲಿಕ್ವಿಡ್ ಸ್ಟೇಜ್ ಇರುತ್ತೆ, ಎರಡನೇದು ಸಾಲಿಡ್ ರಾಕೆಟ್ ಬೂಸ್ಟರ್ ಇರುತ್ತೆ, ಮೂರನೇದು ಕ್ರಯೋಜೆನಿಕ್ ಸ್ಟೇಜ್ ಇರುತ್ತೆ. ಸೊ ಇದು 3 ಸ್ಟೇಜ್ GSLV Mark 3 ವೆಹಿಕಲ್ ನಮ್ಮ ಎಕ್ಸಾಮಿಗೆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಸೊ ಈ ಆರ್ಟಿಕಲಲ್ಲಿ ನಾವು ಇದರ ಜೊತೆಯಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಈ ಚಂದ್ರಯಾನ್ ಮಿಷನ್ದಿಂದ ಬಂದಂತಹ ಡೇಟಾವನ್ನು ಪ್ಲಾನೆಟರಿ ಡೇಟಾ ಸಿಸ್ಟಮ್ ಫಾರ್ಮೆಟಲ್ಲಿ ಮೇಂಟೈನ್ ಮಾಡಲಾಗುತ್ತದೆ. ಏನದು ಪ್ಲಾನೆಟರಿ ಡೇಟಾ ಸಿಸ್ಟಮ್ ಅಂದರೆ, ಭಾರತದಲ್ಲಿ ಇಂಡಿಯನ್ ಸ್ಪೇಸ್ ಸೈನ್ಸ್ ಡೇಟಾ ಸೆಂಟರ್ ಅಂತ ಒಂದು ಆರ್ಗನೈಜೇಷನ್ ಇದೆ. ಈ ಒಂದು ಸೆಂಟರು ಈ ಪ್ಲಾನೆಟರಿ ಡೇಟಾ ಆರ್ಕೈವ್ಸನ್ನು, ಅಂದರೆ ಇಸ್ರೋದು ಯಾವುದೇ ಪ್ಲಾನೆಟರಿ ಮಿಷನ್ ಇರಲಿ ಅದರಿಂದ ಬಂದಂತಹ ಡೇಟಾವನ್ನು ಇದು ಮೇಂಟೈನ್ ಮಾಡಿಬಿಟ್ಟು ಅದನ್ನು ಸೈಂಟಿಫಿಕಲಿ ಆ್ಯಂಡ್ ಟೆಕ್ನಿಕಲಿ ರಿವ್ಯೂ ಮಾಡಲಾಗುತ್ತೆ ಪಬ್ಲಿಕ್ ಡೊಮೈನಿಗೆ ಬಿಡೋದಕ್ಕಿಂತ ಮುಂಚೆ. ಅದೆಲ್ಲ ರಿವ್ಯೂ ಆದ ನಂತರ ಈಗ ಈ ಚಂದ್ರಯಾನ್ 2 ಮಿಷನಿಂದ ಬಂದಂತಹ ಡೇಟಾವನ್ನು ಪ್ರಧಾನ್ ಪೋರ್ಟಲಲ್ಲಿ ಹೋಸ್ಟ್ ಮಾಡಲಾಗಿದೆ. ಅದು ಇಂಡಿಯನ್ ಸ್ಪೇಸ್ ಸೈನ್ಸ್ ಡೇಟಾ ಸೆಂಟರ್ ಹೋಸ್ಟ್ ಮಾಡಿರುವಂತಹ ಒಂದು ಪೋರ್ಟಲ್. ಆ ಪೋರ್ಟಲಲ್ಲಿ ತಮಗೆ ಚಂದ್ರಯಾನ್ 2ನ ಎಲ್ಲ ಡೇಟಾಗಳು ಸಿಗುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಂಡಿರುವಂತಹ ಮಾಹಿತಿ, GS ಪೇಪರ್ 3 ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಅವೇರ್ನೆಸ್ ಇನ್ ದ ಫೀಲ್ಡ್ ಆಫ್ ಸ್ಪೇಸ್
ಆ್ಯಂಡ್ IT, ಅದಕ್ಕೆ ನಮಗೆ ಇದು ಬಹಳ ಮುಖ್ಯಕರವಾಗಿರುವಂತಹ ಮಾಹಿತಿ. ಮುಂದಿನ ಆರ್ಟಿಕಲ್, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಟು ರೀಓಪನ್ ಮಿಲ್ಸ್ ಇನ್ ಫೇಸಸ್. ಸೊ ಈ ಆರ್ಟಿಕಲನ್ನು ನಾವು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ನ ಅಡಿಯಲ್ಲಿ ಇರುವಂತಹ 23 ಮಿಲ್ಸ್ಗಳನ್ನು ಮತ್ತೆ ಓಪನ್ ಮಾಡುವ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ಓದಲಿದ್ದೇವೆ. ಸೊ ಮೊದಲನೇದಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಅಂದರೆ ಏನು ಅಂತ. ಸೊ ಇದೊಂದು ಪಬ್ಲಿಕ್ ಓನ್ಡ್ ಗವರ್ಮೆಂಟ್ ಕಂಪನಿ ಆಗಿರುವಂಥದ್ದು. ದೇಶದಲ್ಲಿ ಇರುವಂತಹ 23 ಮಿಲ್ಸ್ಗಳನ್ನು ಈ ಒಂದು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ನೋಡಿಕೊಳ್ಳುತ್ತದೆ. ಸೊ ಮೊದಲಿಗೆ ಇದ್ದಂತಹ ಸನ್ನಿವೇಶದಲ್ಲಿ ಇದು ಬಹಳ ಸಾಲದಲ್ಲಿ ಇತ್ತು. ಇದು ಒಂದು ಆರ್ಗನೈಸೇಷನ್ ಅಥವಾ ಕಾರ್ಪೊರೇಷನ್ ಮಾಡಿದ ನಂತರ ಈಗ ಸದ್ಯಕ್ಕೆ ಪ್ರಾಫಿಟಲ್ಲಿ ನಡೀತಾ ಇದೆ. ಸೊ ಟೆಕ್ಸ್ಟೈಲಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ನೋಡಿಕೊಳ್ಳುತ್ತದೆ. ಲಾಕ್ಡೌನ್ ಆದ ನಂತರ ಮಾರ್ಚ್ 24ರ ನಂತರ ಎಲ್ಲ ಟೆಕ್ಸ್ಟೈಲ್ ಮಿಲ್ಸ್ಗಳನ್ನು ಮುಚ್ಚಿ ಹಾಕಲಾಗಿತ್ತು. ಈಗ ಸನ್ನಿವೇಶಗಳನ್ನು ಅರ್ಥೈಸಿಕೊಂಡು ರಾ ಮೆಟೀರಿಯಲ್ಲು ಮತ್ತು ಫಿನಿಶ್ಡ್ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಇದ್ದ ಸನ್ನಿವೇಶದಲ್ಲಿ ಮತ್ತೆ ಮಿಲ್ಸ್ಗಳನ್ನು ಓಪನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಇದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದು 1968ರಲ್ಲಿ. ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನನ್ನು ಭಾರತ ಸರ್ಕಾರ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದು 1968ರಲ್ಲಿ. ಹಾಗೂ ಟೆಕ್ಸ್ಟೈಲ್ ಮತ್ತು ಫ್ಯಾಬ್ರಿಕ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ನೋಡಿಕೊಳ್ಳುತ್ತದೆ. ಮುಂದಿನ ಆರ್ಟಿಕಲ್, ಗವರ್ಮೆಂಟ್ ಅಲಾಟ್ಮೆಂಟ್ಸ್ ಬೀಯಿಂಗ್ ರ್ಯಾಷನಲೈಸ್ಡ್. ಸೊ ಈ ಆರ್ಟಿಕಲ್ನಲ್ಲಿ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಒಂದು ಹೊಸ ಪೋರ್ಟಲನ್ನು ಲಾಂಚ್ ಮಾಡಿರುವಂತಹ ಸಂದರ್ಭದಲ್ಲಿ ಇದನ್ನು ನೋಡಲಿದ್ದೇವೆ. ಆ ಹೊಸ ಪೋರ್ಟಲ್ ಯಾವುದು? ಈ ಸಂಪದ ಅಂತ ಹೇಳಿ. ಸೊ ನಮಗೆ ಸಂಪದ ಸ್ಕೀಮ್ ಬಗ್ಗೆ ನಮಗೆ ಗೊತ್ತಿದೆ, ಅದು ಫುಡ್ ಪ್ರೊಸೆಸಿಂಗಿಗೆ ಸಂಬಂಧಿಸಿದಂಥದ್ದು. ಸೊ ಈ ಪ್ರಶ್ನೆಗಳು ನಮಗೆ ಬರಬಹುದು. ಈ ಸಂಪದ ಯಾವುದಕ್ಕೆ ಸಂಬಂಧಿಸಿದಂಥದ್ದು? ಈ ಸಂಪದ ಈಗ ಸರ್ಕಾರ ಮಾಡಿರುವಂಥದ್ದು ಯಾವೆಲ್ಲ ಸರ್ಕಾರಿ ಎಸ್ಟೇಟ್ ಸರ್ವಿಸಸ್ ಇರ್ತಾವೋ ಅವುಗಳನ್ನು ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಹೆಚ್ಚಿಸುವಂತಹ ಒಂದು ಅಬ್ಜೆಕ್ಟಿವಿಂದ ಇದನ್ನು ಲಾಂಚ್ ಮಾಡಿರುವಂಥದ್ದು. ಇದರ ಅಡಿಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ನ ಅಡಿಯಲ್ಲಿ ಎಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟೇಟ್ ಸರ್ವಿಸಸ್ಗಳನ್ನು ಮ್ಯಾನೇಜ್ ಮಾಡುವ ಒಂದು ಪ್ರಾವಧಾನವನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಮಿನಿಸ್ಟರ್ಗಳು ಅಥವಾ ಗೌರ್ಮೆಂಟಿಗೆ ಸಂಬಂಧಿಸಿದಂಥ ಏನೆಲ್ಲ ಪ್ರಾಪರ್ಟಿಗಳಲ್ಲಿ ವಾಸವಾಗಿದ್ದಾರೋ ಅವರ ಅಲಾಟ್ಮೆಂಟು ಹಾಗೂ ಅವರು ಯಾವ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ ಅನ್ನುವಂತಹ ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ. ಹಾಗೂ ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ ಅನ್ನಾಗಿ ನಾವು ಆಚರಿಸ್ತೀವಿ. ಸೊ ಈ ಒಂದು ವಿಷಯವನ್ನು, ಯಾಕಂದರೆ ಇದು ಒಂದು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಬರಬಹುದಾದಂಥ ಪ್ರಶ್ನೆ, ಈ ಸಂಪದ ಪೋರ್ಟಲ್ ಅಥವಾ ಈ ಸಂಪದ ಯಾವುದಕ್ಕೆ ಸಂಬಂಧಿಸಿದಂಥದ್ದು ಅಂತ. ಸೊ ಅದು ಗವರ್ಮೆಂಟ್ ಎಸ್ಟೇಟ್ ಸರ್ವಿಸಸ್ಗಳನ್ನು ಮ್ಯಾನೇಜ್ ಮಾಡುವಂತಹ ಒಂದು ಪೋರ್ಟಲ್ ಆಗಿದೆ ಅನ್ನುವಂತಹ ವಿಷಯವನ್ನು ತಾವೆಲ್ಲರೂ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಮಸ್ಟ್ ಸ್ಟ್ರಾಂಗ್ಲಿ ಪುಷ್ ಫಾರ್ UK ಯುರೋಪಿಯನ್ ಯೂನಿಯನ್ ಟ್ರೇಡ್ ಪ್ಯಾಕ್ಟ್. ಸೊ ಈ ಆರ್ಟಿಕಲನ್ನು ನಾವು ಗುರುವಾರ UK ಪೋಸ್ಟ್ ಬ್ರೆಕ್ಸಿಟ್ ಡೀಲ್ನ ಅಡಿಯಲ್ಲಿ ಈ ಒಂದು UK ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಕಾರ್ಡನ್ನು ಸೈನ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಭಾರತವು ಸಹ ಈಗ FTAಗಳಿಗೆ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಈ ಎರಡು ಅಂಗಗಳ ಜೊತೆಯಲ್ಲಿ UK ಮತ್ತು ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪುಷ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇಲ್ಲಿ ನಾವು ನೋಡುತ್ತಿರುವಂತಹ ವಿಷಯ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಅತಿ ಮುಖ್ಯವಾಗಿರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು, ಭಾರತ ಈ ಒಂದು ಅಗ್ರಿಮೆಂಟ್ ಈಗ ಏನು UK ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ನಡೆದಿದೆಯೋ ಅದರಿಂದ ಭಾರತ ಯಾವುದೇ ಗೂಡ್ಸ್ ಕ್ಷೇತ್ರದಲ್ಲಿ ಲಾಭವನ್ನು ಪಡೆಯಲು ಸಾಧ್ಯ ಇಲ್ಲ. ಆದರೆ ಈ ಎರಡು ರಾಷ್ಟ್ರಗಳು UK ಮತ್ತು ಯುರೋಪಿಯನ್ ಯೂನಿಯನ್ ಏನು ಡೀಲ್ ಸೈನ್ ಮಾಡಿದವೋ ಇದರ ಅಡಿಯಲ್ಲಿ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡೆಡ್ ಇಲ್ಲ. ಸೊ ಅಲ್ಲಿ ಭಾರತ ಟ್ಯಾಪ್ ಮಾಡುವ ಪೊಟೆನ್ಷಿಯಲ್ ಇದೆ. ಭಾರತ ಸರ್ವಿಸ್ ಸೆಕ್ಟರ್ ಮೇಲೆ ಫೋಕಸ್ ಮಾಡೋದ್ರಿಂದ ಅದಕ್ಕೆ ಲಾಭ ಹೆಚ್ಚಾಗುವ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳಿ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ನ ಡೈರೆಕ್ಟರ್ ಜನರಲ್ ಅಜಯ್ ಸಹಾಯಿ ಅವರು ಹೇಳಿರುವಂತಹ ಮಾತುಗಳನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಯುರೋಪಿಯನ್ ಯೂನಿಯನ್ ಮತ್ತು UK ನಡುವೆ ಆದಂತಹ ಡೀಲ್ನ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ಮುಂದೆ ಇರುವಂತಹ ಒಂದು ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಹಿಂದಿನ ಆರ್ಟಿಕಲಲ್ಲಿ ನಾವು ನೋಡಿದ್ವಿ ಬ್ರಿಟನ್ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಆದಂತಹ ಒಂದು ಟ್ಯಾರಿಫ್ ಫ್ರೀ ಟ್ರೇಡ್ ಅಕಾರ್ಡನ್ನು. ಈ ಟ್ಯಾರಿಫ್ ಫ್ರೀ ಟ್ರೇಡ್ ಅಕಾರ್ಡನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಅನಾಲಿಸಿಸನ್ನು ಈ ಆರ್ಟಿಕಲಲ್ಲಿ ನಾವು ನೋಡಲಿದ್ದೇವೆ. ಈ ಟ್ಯಾರಿಫ್ ಫ್ರೀ ಟ್ರೇಡ್ ಅಕಾರ್ಡಿಂದ ಯೂನಿಯನ್ಗೆ ಬಹಳ ಲಾಭವಾಗಲಿದೆ. ಯೂನಿಯನ್ಕಿನ UKಗೆ ಬ್ರೆಕ್ಸಿಟ್ಟಿಂದ ಯಾವಾಗ 2016ರಲ್ಲಿ ಶುರು ಮಾಡುತ್ತೋ ಆವಾಗಲಿಂದಲೂ ಇದರ ಬಗ್ಗೆ ಅಥವಾ ಯುರೋಪಿಯನ್ ಯೂನಿಯನ್ ಮತ್ತು UKಯ ನಡುವೆ ಒಂದಿಷ್ಟು ನೆಗೋಷಿಯೇಷನ್ಸ್ಗಳು ನಡೀತಾನೆ ಇದ್ವು. ಏನಾದರೂ ಜನವರಿ 1ನೇ ತಾರೀಕಿಂದ ಏನು ಬ್ರೆಕ್ಸಿಟ್ ಇಂಪ್ಲಿಮೆಂಟ್ ಆಗಲಿದೆಯೋ ಅದಕ್ಕೂ ಮುಂಚೆ ಯಾವುದಾದ್ರೂ ಡೀಲ್ ಆಗ್ತಾ ಇರಲಿಲ್ಲ ಅಂತಂದಿದ್ರೆ UKಗೆ ಮುಂದಿನ 15 ವರ್ಷಗಳ ಕಾಲ ಸರಿಸುಮಾರು 6% ಲಾಸ್ ಆಗ್ತಾ ಇತ್ತು.
ಏನಾದರೂ ಈ ಡೀಲ್ ಆಗ್ತಾ ಇದ್ದಿಲ್ಲ ಅಂದರೆ. ಈಗ ಬರೀ 4% GDPಯ ಲಾಸನ್ನು ಮುಂದಿನ 15 ವರ್ಷಗಳ ಕಾಲ UK ಅನುಭವಿಸಲಿದೆ ಅನ್ನುವಂಥದ್ದು. ಸೊ ಇಲ್ಲಿ UK ಈ ಒಂದು ಲಾಭವನ್ನು ಪಡೆಯಲಿದೆ ಈ ಡೀಲ್ನಿಂದ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ UK ಯುರೋಪಿಯನ್ ಯೂನಿಯನ್ನ ಮೇಲೆ ಸರಿಸುಮಾರು 75% ಫುಡ್ ಪ್ರಾಡಕ್ಟ್ಸ್ಗಳ ಇಂಪೋರ್ಟ್ಸ್ಗಳಿಗೆ ಡಿಪೆಂಡ್ ಆಗಿರುವಂಥದ್ದು. ಈ ಒಂದು ಝೀರೋ ಡ್ಯೂಟಿ ಟ್ರೇಡಿಂದ ಬರೀ ಕನ್ಸ್ಯೂಮರ್ಸಿಗೆ ಅಷ್ಟೇ ಅಲ್ಲದೆ ರಿಟೇಲ್ ಎಕಾನಮಿಗೂ ತುಂಬ ಲಾಭವಾಗಲಿದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈಗ ಬ್ರೆಕ್ಸಿಟ್ ಆದ ನಂತರ ಏನು ಆರ್ಡಿನರಿ ಸಿಟಿಸನ್ಸ್ಗಳು ಅಲ್ಲಿ ವೀಸಾ ತಗೊಂಡು ಓಡಾಡುವಂತಹ ಏನು ಪ್ರಾವಧಾನಗಳು ಹೆಚ್ಚಿಗೆ ಆಗ್ತಿದ್ವೋ, ಈಗ ರೈಟ್ ಟು ಫ್ರೀ ಮೂವ್ಮೆಂಟ್ ಮತ್ತು ವರ್ಕ್ನ ಸಂಬಂಧಿಸಿದಂತೆ ಒಂದಿಷ್ಟು ಲಾಭವಾಗಲಿದೆ. ಈ ಒಂದು ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿನ ಅತಿ ದೊಡ್ಡ ಮಾರ್ಕೆಟ್ ಆಗಿರುವಂಥದ್ರಿಂದ ಬ್ರಿಟನ್ನು ಇದರಿಂದ ಲಾಭವನ್ನು ಪಡೆಯುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಇರುವಂಥದ್ದು. ಹಾಗೆ ಆ ಒಂದು ಕ್ಷೇತ್ರದಲ್ಲಿ ಬ್ರಿಟನ್ ಹತ್ತಿರ ಅಥವಾ ಬ್ರಿಟನ್ನ ಸುತ್ತ ಇರುವಂತಹ ಸಮುದ್ರದಲ್ಲಿ ಫಿಶರೀಸ್ ಕ್ಷೇತ್ರದಲ್ಲಿ ಒಂದಿಷ್ಟು ಗೊಂದಲಗಳಿದ್ವು. ಸೊ ಮೀನುಗಾರಿಕರಿಗೆ ಅಥವಾ ಯುರೋಪಿಯನ್ ಯೂನಿಯನ್ನಿನ ಮೀನುಗಾರರಿಗೆ ಯಾವ ರೀತಿ ಲಾಭಗಳು ಅಥವಾ ಹೇಗೆ ಅದನ್ನು ಮುನ್ಸಾಗಿಸಬೇಕು ಅನ್ನುವಂತಹ ಪ್ರಶ್ನೆಗಳು ಉಳ್ಕೊಂಡಿದ್ವು. ಅದು ಸಹ ಇನ್ನು ಮುಂದಿನ 5.5 ವರ್ಷಗಳ ಕನ್ಸೆಷನ್ ಸಿಗಲಿದ್ದು, ಟ್ರಾನ್ಸಿಷನ್ ಪೀರಿಯಡ್ ಸಿಗಲಿದ್ದು, ಅಲ್ಲಿಯವರೆಗೂ ಈ ಒಂದು ಸಮಸ್ಯೆಯನ್ನು ತಡೆಹಿಡಿಯಲು ಸಾಧ್ಯವಾಗಿದೆ. ಆದರೆ ಈಗ ಬ್ರೆಕ್ಸಿಟ್ ಆದ ನಂತರ ಬಾರ್ಡರ್ ಚೆಕ್ಸ್ಗಳು ಮತ್ತು ರೆಡ್ ಟೇಪ್ಗಳು ಆದಷ್ಟು ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಎರಡೂ ಗುಂಪುಗಳು ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಇವೆಲ್ಲಗಳನ್ನು ನೋಡಿದಾಗ ಬ್ರೆಕ್ಸಿಟ್ ಆಗಿರುವಂತಹ ಮುಖ್ಯ ಉದ್ದೇಶ ನ್ಯಾಷನಲ್ ಸಾವರ್ನಿಟಿಯನ್ನು ಕಾಪಾಡಿಕೊಳ್ಳೋದಕ್ಕೆ. ಆದರೆ ಬ್ರಿಟನ್ ಮತ್ತು ಯುರೋಪಿಯನ್ ನಡುವೆ ಸುಮಾರು 27 ಕ್ಷೇತ್ರಗಳಲ್ಲಿ ಮ್ಯೂಚುವಲ್ ಕೋಆಪರೇಷನ್ನು ಮತ್ತು ಲಿಮಿಟೇಷನ್ಸ್ಗಳು ಇರೋದರಿಂದ ಇದು ಬ್ರಿಟನ್ನಿನ ನ್ಯಾಷನಲ್ ಸೋವರ್ನಿಟಿ ಐಡಿಯಾ ಏನಿತ್ತೋ ಅದನ್ನು ಲಿಮಿಟ್ ಮಾಡಲಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಲ್ಲಿ ನಾವು ಕಲ್ತಿರುವಂತಹ ವಿಷಯ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ನಮಗೆ ಉಪಕಾರಿಯಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ 356 ಆ್ಯಂಡ್ ಆ್ಯನ್ ಆಕ್ಟಿವಿಸ್ಟ್ ಜುಡಿಷರಿ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಆಂಧ್ರ ಪ್ರದೇಶ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪು ಸರ್ಕಾರದ ಅಂದರೆ ಆಂಧ್ರ ಪ್ರದೇಶ ಸರ್ಕಾರವನ್ನು ಈ ಒಂದು ಆರ್ಗ್ಯುಮೆಂಟಿಗೆ ತನ್ನ ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಬ್ರೇಕ್ ಡೌನ್ ಆಗಿದೆಯಾ ಅನ್ನುವಂತಹ ಚರ್ಚೆಗೆ ಬರಮಾಡಿಕೊಂಡಿತ್ತು. ಆ ಒಂದು ಚರ್ಚೆ ಬಹಳಷ್ಟು ನ್ಯೂಸ್ಗಳಲ್ಲಿ ಮುಂದಾಡ್ತಾ ಇದ್ದು, ಅದರ ಬಗ್ಗೆ ನಾವು ಬಹಳಷ್ಟು ಹಿಂದಿ ನ್ಯೂಸ್ ಪೇಪರ್ ಅನಾಲಿಸಿಸ್ಗಳಲ್ಲೂ ಸಹ ನೋಡಿದ್ವಿ. ಆ ಒಂದು ಚರ್ಚೆ ಅಥವಾ ಆ ಒಂದು ಆರ್ಡರ್ ಏನು ಪಾಸ್ ಮಾಡಲಾಗಿತ್ತೋ ಅದನ್ನು ಕ್ಲಿಯರ್ಲಿ ಜುಡಿಷಿಯಲ್ ಓವರ್ ರೀಚ್ ಅಂತಲೇ ಕರೆಯಲಾಗಿತ್ತು. ಜುಡಿಷಿಯಲ್ ಓವರ್ ರೀಚ್ ಅಲ್ಲದೆ ಸುಪ್ರೀಂ ಕೋರ್ಟು ಆ ಒಂದು ಆರ್ಡರನ್ನು ತಡೆ ಹಿಡಿದಿರುವಂಥದ್ದು ತುಂಬ ಸರಿ ಅಂತಲೂ ಹೇಳಲಾಗಿತ್ತು. ಈ ಒಂದು ಆರ್ಟಿಕಲ್ನನ್ನು ಹೇಗೆ ಆಂಧ್ರ ಪ್ರದೇಶ್ ಹೈಕೋರ್ಟು ಆರ್ಟಿಕಲ್ 356 ಇನ್ವೋಕ್ ಮಾಡಲು ಸಾಧ್ಯವಾಯಿತು, ಹಾಗೂ ಆರ್ಟಿಕಲ್ 356 ಯಾವ ವರ್ಡಿಂಗ್ಸ್ ಇದೆ ಅದು ಇವತ್ತಿನವರೆಗೂ ಕ್ಲಿಯರ್ ಇಲ್ಲದೆ ಇರುವಂತಹ ಕಾರಣದಿಂದ ಇದು ಮುಂಚೆನೂ ಆಗಿದೆಯಾ ಅನ್ನುವಂತಹ ಸಂದರ್ಭಗಳನ್ನು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಇಲ್ಲಿ 2 ಪದಗಳ ಬಗ್ಗೆ ಮೊದಲನೇದಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ. ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಜುಡಿಷರಿಗೆ ಒಂದು ಪವರ್ ಇದೆ. ಮೇಯ್ನಾಗಿ ಆರ್ಟಿಕಲ್ 32 ಅಡಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಜುಡಿಷಿಯಲ್ ರಿವ್ಯೂ ಬಗ್ಗೆ. ಸೊ ಜುಡಿಷಿಯಲ್ ರಿವ್ಯೂ ಪವರನ್ನು ಉಪಯೋಗಿಸಿಕೊಂಡು ಸರ್ಕಾರ ಮಾಡುವಂತಹ ಯಾವುದೇ ಕ್ರಮವನ್ನು ಬದಿಗಿಡುವಂಥದ್ದು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಈ ಜುಡಿಷಿಯಲ್ ಆಕ್ಟಿವಿಸಮನ್ನು ರೇರಾಗಿ ಉಪಯೋಗಿಸಿದರೆ ಒಳ್ಳೆಯದು. ಆದರೆ ಇದೇ ಒಂದು ಆಕ್ಟಿವಿಸ್ಟ್ ಆಗಿ ಅಥವಾ ಜುಡಿಷರಿನೇ ಒಂದು ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಲು ಶುರು ಮಾಡಿತ್ತು ಅಂತಂದರೆ ಅದು ದೇಶಕ್ಕಾಗಲಿ ಅಥವಾ ಜುಡಿಷರಿಗಾಗಲಿ ಲಾಭವಾಗೋದಿಲ್ಲ. ಈ ರೀತಿಯ ಸಂದರ್ಭಗಳು ಬಂದಾಗ ಸರ್ಕಾರದವರು ಜುಡಿಷಿಯಲಿ ಕಮಿಟೆಡ್ ಇರುವಂಥವರನ್ನು ಅಪಾಯಿಂಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕಂದರೆ ಜುಡಿಷಿಯಲ್ ರಿವ್ಯೂ ಪವರನ್ನು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಬದಗಿಡುವ ಒಂದು ಪ್ರಾವಧಾನವನ್ನು ಅಥವಾ ಒಂದು ಪ್ರೋಸೆಸ್ಸನ್ನು ಮುಂತೆಗೆದುಕೊಂಡು ಹೋದಾಗ, ಅದೇ ನಿಟ್ಟಿನಲ್ಲಿ ನಾವು ಕೊಲಿಜಿಯಂ ಸಿಸ್ಟಮನ್ನು ಉಪಯೋಗಿಸ್ಕೊಂಡು ಇವತ್ತು ಜಡ್ಜಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವರು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ IAS ಆಫೀಸರ್ಗಳನ್ನು ಹೇಗೆ ಎಕ್ಸಿಕ್ಯೂಟಿವ್ ಆರ್ಡರ್ನ ಮೇಲೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆಯೋ ಹಾಗೆ ಇವತ್ತು ಜಡ್ಜಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನೋಡಬಹುದು. ಸೊ ಈ ಆರ್ಟಿಕಲಲ್ಲಿ ನಾವು ಒಟ್ಟಾರೆ ಆರ್ಟಿಕಲ್ 356 ಅಡಿಯಲ್ಲಿ ಆ ಥರ ಏನು ಪ್ರಾವಿಷನ್ಸ್ ಇದ್ದಾವೆ, ಅದರ ಇತಿಹಾಸವೇನು, ಹಾಗೂ ಏನು ಮಾಡುವ ಅವಶ್ಯಕತೆ ಇದೆ. ಸೊ ದೇಶದಲ್ಲಿ ಕಳೆದ 70 ವರ್ಷದಲ್ಲಿ 127 ಬಾರಿ ಉಪಯೋಗಿಸಿದಂತಹ ಆರ್ಟಿಕಲ್ 356 ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದು. ಆರ್ಟಿಕಲ್ 356 ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಪ್ರೆಸಿಡೆಂಟ್ಸ್ ರೂಲಿಗೆ ಸಂಬಂಧಿಸಿದಂಥದ್ದು. ಪ್ರೆಸಿಡೆಂಟ್ ರೂಲು ಅಥವಾ ಪ್ರೆಸಿಡೆಂಟು ಯಾವಾಗ ಗವರ್ನರಿಂದ ರಿಪೋರ್ಟ್ ಪಡೆದಿರುವಂಥದ್ದು ಅಥವಾ ಅದರ್ವೈಸ್ ಅಂತಲೂ ಕೊಟ್ಟಿದ್ದಾರೆ.
ಅಲ್ಲಿ ಆರ್ ಅದರ್ವೈಸ್ ಅನ್ನುವಂತಹ ಪದವನ್ನು ಏನು ಆರ್ಟಿಕಲ್ 356 ಉಪಯೋಗಿಸಲಾಗಿದೆಯೋ ಆ ಒಂದು ಪ್ರಾವಧಾನವನ್ನು ಉಪಯೋಗಿಸ್ಕೊಂಡು ಇವತ್ತು ಆಂಧ್ರ ಪ್ರದೇಶ ಹೈಕೋರ್ಟು ಆರ್ಟಿಕಲ್ 356 ಇನ್ವೋಕ್ ಮಾಡುವ ಪ್ರಯತ್ನಗಳನ್ನು ನಡೆಸಿರುವಂಥದ್ದು. ಸೊ ಒಂದಿಷ್ಟು ಬ್ರೀಫ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡೋಣ. ಸೊ ಪ್ರಪಂಚದಲ್ಲಿ ಯಾವುದೇ ಲಿಬರಲ್ ಪ್ರಜಾಪ್ರಭುತ್ವ ನೋಡಿದರೆ ಅದರ ಸಂವಿಧಾನದಲ್ಲಿ ಆರ್ಟಿಕಲ್ 356 ಪ್ರಾವಧಾನಗಳು ಇಲ್ಲ. ಯಾಕಂದರೆ ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಎಲೆಕ್ಟೆಡ್ ಗವರ್ಮೆಂಟ್, ಡೆಮೊಕ್ರಾಟಿಕಲಿ ಎಲೆಕ್ಟೆಡ್ ಸರ್ಕಾರವನ್ನು ಬೀಳಿಸುವಂಥ ಅಥವಾ ತೆಗೆದುಹಾಕುವಂತಹ ಪ್ರಾವಧಾನವಿದು. ಸೊ ಈ ಒಂದು ಪ್ರಾವಧಾನ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಲು ನಮಗೆ ಸಾಧ್ಯವಾಗಲ್ಲ. ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಈ ಪ್ರಾವಧಾನ ಹಾಗೂ ಭಾರತದಲ್ಲಿ ಇರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನ ಆರ್ಟಿಕಲ್ 356 ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ಪಡೆದುಕೊಂಡಿರುವಂಥದ್ದು. ಇದನ್ನು ನಮ್ಮ ಫ್ರೀಡಮ್ ಸ್ಟ್ರಗಲ್ ಲೀಡರ್ಸ್ ಏನಿದ್ರು ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ಸೆಕ್ಷನ್ 93 ಪ್ರಕಾರ ಈ ಒಂದು ಎಮರ್ಜೆನ್ಸಿ ಪ್ರಾವಿಷನನ್ನು ಕೊಡಲಾಗಿತ್ತು. ಆ ಪ್ರಾವಿಷನ್ ಆವಾಗ ಇದ್ದಿದ್ದನ್ನು ನಮ್ಮ ಲೀಡರ್ಸು, ಫ್ರೀಡಮ್ ಸ್ಟ್ರಗಲ್ ಲೀಡರ್ಸು ಪೂರ್ತಿಯಾಗಿ ಅಪೋಸ್ ಮಾಡಿದರು. ಆ್ಯಂಡ್ ಇದನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ ನಮ್ಮ 4 ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮೆಂಬರ್ಸು ಡೆಮೋಕ್ರಸಿ, ಫೆಡರಲಿಸಮ್ ಮತ್ತು ಸ್ಟೆಬಿಲಿಟಿಯ ಹೆಸರಿನಲ್ಲಿ ಆರ್ಟಿಕಲ್ 356 ನಮ್ಮ ಸಂವಿಧಾನದಲ್ಲಿ ಇನ್ಕ್ಲೂಡ್ ಮಾಡಿದರು. ಜೂನ್ 11, 1947 ಯಾವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಗವರ್ನರಿಗೆ ಎಮರ್ಜೆನ್ಸಿ ಪವರ್ನ ಪ್ರಾವಧಾನವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾರೋ ಆವಾಗ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ಸ್ ಆದಂತಹ ಗೋವಿಂದ್ ಬಲ್ಲಭ ಪಂತ್ ಮತ್ತು GB ಪಂತ್ ಅಂತ ಏನು ಕರಿತೀವೋ ಹಾಗೂ ಹೃದಯನಾಥ್ ಕುಂಜ್ರು ಅವರು ಇದು ವರ್ಚುವಲ್ ರೀಪ್ರೊಡಕ್ಷನ್ ಆಫ್ 1935 ಆ್ಯಕ್ಟ್, ಯಾರು ನಮ್ಮ ಲೀಡರ್ಸ್ ಇದರ ಬಗ್ಗೆ ಪೂರ್ತಿಯಾಗಿ ವಿರುದ್ಧವಾಗಿದ್ದರೋ ಅದನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸುವಂಥದ್ದರ ವಿರುದ್ಧ ಇವರಿಬ್ಬರು ತಮ್ಮ ಧ್ವನಿಯನ್ನು ಎತ್ತಿದ್ರು. ಆದರೆ ಅಲ್ಲಡಿ ಕೃಷ್ಣಸ್ವಾಮಿ ಅವರು ಈ ಒಂದು ಪ್ರಾವಿಷನನ್ನು ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ ಸರ್ಕಾರದವ್ರದ್ದು ಅಥವಾ ಸೆಂಟರ್ ಅವ್ರದ್ದು ಇರಬೇಕು ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಪ್ರಾವಿಷನನ್ನು ಮಾಡಿರುವಂಥದ್ದು ಅನ್ನೋದನ್ನು ಸಮರ್ಥಿಸಿದ್ರು ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಆರ್ಟಿಕಲ್ 356 ಅಡಿಯಲ್ಲಿ ಆರ್ ಅದರ್ವೈಸ್ ಪ್ರಾವಿಷನನ್ನು ಕೊಟ್ಟಿರೋದನ್ನು ನಾವು ನೋಡಿದ್ವಿ. ಆರ್ಟಿಕಲ್ 278 ಏನು ರಿವೈಸ್ ಆಗಿಬಿಟ್ಟು ಇವತ್ತು ಆರ್ಟಿಕಲ್ 356 ಆಗಿದೆಯೋ ಇದನ್ನು ಬರೀ ಶೀತಕ್ಕೋಸ್ಕರ ಆಪರೇಷನ್ ಮಾಡಿದ ಹಾಗೆ ಅನ್ನುವಂತಹ ಒಂದು ಮಾತನ್ನು ಅವರು ಆವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು. ಹಾಗೆ ಈ ಆರ್ಟಿಕಲ್ 356 ಅಡಿಯಲ್ಲಿ ಏನು ಆರ್ ಅದರ್ವೈಸ್ ಅನ್ನುವಂತಹ ಮಾತನ್ನು ಇಡಲಾಗಿದೆಯೋ ಪ್ರೆಸಿಡೆಂಟು ಗವರ್ನರಿಂದ ರಿಪೋರ್ಟ್ ಪಡೆಯಬಹುದು ಅಥವಾ ಅದಲ್ಲದೆ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ಅದಲ್ಲದೆ ಅನ್ನುವಂಥದ್ದು ಅದರ್ವೈಸ್ ಅಂತ ಏನು ಅಂತಿದೀವೋ ಅದು ಅದಲ್ಲದೆ ಅನ್ನುವಂಥದ್ದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತದು. ಯಾವಾಗ ಒಬ್ಬರು ಪ್ರೆಸಿಡೆಂಟ್ ಅಥವಾ ನಮ್ಮ ರಾಷ್ಟ್ರಪತಿಗಳು ಅವರ ನಾಮಿನಿ ಆದಂತಹ ಗವರ್ನರನ್ನು ನಂಬಲ್ವೋ ಹಾಗಾದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇಲ್ಲಿ ಮಾಡ್ತಾ ಇರೋ ಕೆಲಸವಾದರೂ ಏನು, ಎಲ್ಲ ಮುಚ್ಕೊಂಡು ಮನೆಗೆ ಹೋಗೋದು ವಾಸಿ ಅಂತಲೂ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು. ಸೊ ಈ ಒಂದು ಸನ್ನಿವೇಶದಲ್ಲಿ ಅಥವಾ ಪ್ರೆಸಿಡೆಂಟು ತನ್ನ ಮನಸ್ಸಿಗೆ ಇಚ್ಛೆ ಅಥವಾ ತನ್ನ ಕನಸಿಗೆ ಅಥವಾ ತನ್ನ ಕನಸಲ್ಲಿ ಬಂದಿರುವಂತಹ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಬ್ರೇಕ್ಡೌನನ್ನು ಕನ್ಸಿಡರ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಆವಾಗ ನಮ್ಮ ಕಾನ್ಸ್ಟಿಟ್ಯೂಂಟ್ ಲೀಡರ್ಸ್ಗಳು ಕೇಳಿರುವಂಥದ್ದು. ಈ ಒಂದು ಪ್ರಾವಿಷನಿನ ವಿರುದ್ಧವಾಗಿ ಅಥವಾ ಇದನ್ನು ಒಂದು ಡಿಕ್ಟೇಟರ್ಶಿಪ್ ಕಡೆಗೆ ತಗೊಂಡು ಹೋಗುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋಂಥ ವಿಷಯಗಳನ್ನು ಸಹ ಆವಾಗ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಸೊ ಈ ಅದರ್ವೈಸ್ ಅನ್ನುವಂತಹ ಪ್ರಾವಧಾನವನ್ನು ಏನು ಮಾಡಲಾಗಿದೆಯೋ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಆಂಧ್ರ ಪ್ರದೇಶ ಹೈಕೋರ್ಟು ಈ ಒಂದು ಆರ್ಡರನ್ನು ಪಾಸ್ ಮಾಡಲು ಸಾಧ್ಯವಾಗಿರುವಂಥದ್ದು. ಇದು ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲಿಸಮನ್ನು ನೆಗೆಟ್ ಮಾಡ್ತಾ ಇದೆ. ಹಾಗೆ ಈ ಒಂದು ಸಂದರ್ಭವನ್ನು ಬರೀ 2020 ನೋಡಿದ್ದೀವಿ ಅಂತನೂ ಅಲ್ಲ. ಆವಾಗಿನ ಪಟ್ನಾ ಹೈಕೋರ್ಟ್ ಆಗಸ್ಟ್ 19, 1997 ಆವಾಗಿನ ಚೀಫ್ ಜಸ್ಟಿಸ್ ಆದಂತಹ BM ಲಾಲ್ ಮತ್ತು SK ಸಿಂಗ್ ಅವರು ರಾಬಡಿ ದೇವಿ ಗವರ್ಮೆಂಟನ್ನು ಗವರ್ನರ್ಸ್ ರಿಪೋರ್ಟ್ ಆಧಾರದ ಮೇಲೆ ಅಥವಾ ಬರೀ ಗವರ್ನರ್ಸ್ ರಿಪೋರ್ಟನ್ನು ನೋಡಿ ಆರ್ಟಿಕಲ್ 356 ಇನ್ವೋಕ್ ಮಾಡೋದಲ್ಲ, ಹೈಕೋರ್ಟು ಸಹ ಅದಕ್ಕೆ ಎಂಪವರ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ ಈ ಒಂದು ಆರ್ಟಿಕಲ್ 356 ಇತಿಹಾಸ ನೋಡಿದರೆ ಇದುವರೆಗೂ ಸುಮಾರು 125 ಬಾರಿ ಇದರ ಉಪಯೋಗ ಆಗಿರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಆರ್ಟಿಕಲ್ 356 ಬಗ್ಗೆ ಇದೊಂದು ಸತ್ತ ಲೆಟರ್ ಇದ್ದ ಹಾಗೆ ಅಥವಾ ಇದೊಂದು ಸತ್ತ ಹೆಣ ಇದ್ದ ಹಾಗೆ, ಇದರ ಉಪಯೋಗ ಯಾವತ್ತೂ ಆಗಲ್ಲ ಅಂತ. ಆದರೆ ಆರ್ಟಿಕಲ್ 356 ಮತ್ತು ಗವರ್ನರ್ಗಳ ಎಕ್ಸ್ಪೀರಿಯನ್ಸ್ ನೋಡಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತುಗಳು ತಪ್ಪಾದಂತೆ ಕಾಣ್ತಾ ಇದ್ದಾವೆ. ಆರ್ಟಿಕಲ್ 356 ರಾಜಕೀಯ ಲಾಭಕ್ಕೋಸ್ಕರ
ಯಾವುದೇ ಒಂದು ಜೆನ್ಯೂನ್ ಬ್ರೇಕ್ ಡೌನ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಜೆನ್ಯೂನ್ ಆಗಿ ಬ್ರೇಕ್ ಡೌನ್ ಆಗಿದೆ ಅನ್ನುವಂತಹ ಸಂದರ್ಭಗಳನ್ನು ನಾವು ಇದುವರೆಗೂ ನೋಡಿಲ್ಲ. ಎಲ್ಲ ಪ್ರೆಸಿಡೆಂಟ್ಗಳು ಅಥವಾ ಎಲ್ಲ ರಾಷ್ಟ್ರಪತಿಗಳು ಈ ಒಂದು ಪ್ರೊಕ್ಲಮೇಷನನ್ನು ಸೈನ್ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಎಕ್ಸೆಪ್ಷನ್ ಆಗಿ KR ನಾರಾಯಣ್ ಅವರು ಆಗಿರುವಂಥವ್ರು. ಅವರು 2 ಸಾರಿ ಈ ರೀತಿಯ ಸನ್ನಿವೇಶಗಳನ್ನು ತಳ್ಳಿಹಾಕಿರ್ತಾರೆ. ಅಕ್ಟೋಬರ್ 22, 1997ರಂದು ಯಾವಾಗ ಕಲ್ಯಾಣ್ ಸಿಂಗ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ತೆಗಿಬೇಕು ಅನ್ನುವಂಥದ್ದಕ್ಕೆ ಆರ್ಟಿಕಲ್ 356 ತರಲಾಗಿತ್ತು, ಆವಾಗಲೂ ಸಹ ಅವರು ಸೈನ್ ಮಾಡಿರಲಿಲ್ಲ, ವಾಪಸ್ ಕಳಿಸಿದರು. ಅದೇ ರೀತಿಯಲ್ಲಿ ಅಕ್ಟೋಬರ್ 25, 1998ರಂದು ಸಹ ರಾಬಡಿ ದೇವಿ ಸರ್ಕಾರದ ವಿರುದ್ಧ ಬಿಹಾರಲ್ಲಿ ಯಾವಾಗ ಇದಕ್ಕೆ ಪ್ರಯತ್ನಗಳನ್ನು ನಡೆದಿದ್ವೋ ಆವಾಗಲೂ ಸಹ ಇದನ್ನು ವಾಪಸ್ ಕಳಿಸಿರುವಂಥದ್ದು ಸನ್ನಿವೇಶಗಳನ್ನು ನಾವು KR ನಾರಾಯಣ್ ಅವರು ರಾಷ್ಟ್ರಪತಿಗಳಾದಾಗ ನೋಡಿದ್ದೀವಿ. ಹಾಗೆ ಇದರ ಉಪಯೋಗವನ್ನು ನೋಡಿದಾಗ 1951ರಲ್ಲಿ ಇದರ ಮೊದಲನೇ ಬಾರಿಗೆ ಜವಾಹರ್ಲಾಲ್ ನೆಹರು ಅವರು ಗೋಪಿಚಂದ್ ಭಾರ್ಗವ್ ಸರ್ಕಾರವನ್ನು ಪಂಜಾಬ್ನ ಮೇಲೆ ಉಪಯೋಗಿಸಿರ್ತಾರೆ. 1959ರಂದು 2ನೇ ಬಾರಿಗೆ ಕೇರಳ ಸರ್ಕಾರದಲ್ಲಿ ಅವಾಗಿನ ಚೀಫ್ ಮಿನಿಸ್ಟರ್ ಆದಂತಹ EMS ನಂಬಿದೊರೈ ಅವರ ವಿರುದ್ಧ ಉಪಯೋಗಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆವಾಗಿನ ಗವರ್ನರ್ ಆದಂತಹ B ರಾಮಕೃಷ್ಣ ರಾವ್ ಅವರ ರಿಪೋರ್ಟನ್ನು ನೋಡಿದಾಗ ಅದರಲ್ಲಿ ಸರ್ಕಾರಕ್ಕೆ ಮೆಜಾರಿಟಿ ಇತ್ತು, ಆದರೆ ಜನರಿಂದ ಮೆಜಾರಿಟಿ ಇಲ್ಲ ಅನ್ನುವಂತಹ ಕಾರಣಕ್ಕೆ ಆ ಸರ್ಕಾರ ತೆಗೆದುಹಾಕಲಾಗಿತ್ತು. ಆವಾಗ ಗವರ್ನರ್ ಕೊಟ್ಟಂತಹ ಸಮಜಾಯಿಷಿ ಏನು ಅಂದರೆ, ಸರ್ಕಾರ ಫಾರ್ಮ್ ಮಾಡಬೇಕಾದ್ರೆ ಅಷ್ಟೇ ಮೆಂಬರ್ಸ್ಗಳ ಸಪೋರ್ಟ್ ಬೇಕಾಗಿರುವಂಥದ್ದು, ಆದರೆ ಹೇಗೆ ಸಂವಿಧಾನಿಕವಾಗಿ ನಡೀತಾ ಇದೆಯಾ ಇಲ್ಲ ಅನ್ನೋದಕ್ಕೆ ಜನರ ಒಂದು ಸಮ್ಮತಿ ಬೇಕಾಗಿರುವಂಥದ್ದು. ಸೊ ಜನರ ಸಪೋರ್ಟ್ ಸರ್ಕಾರ ಕಳ್ಕೊಂಡಿದೆ. ಆ ಒಂದು ಆಧಾರದ ಮೇಲೆ ಈ ಒಂದು ಮೆಷಿನರಿಯನ್ನು ಬ್ರೇಕ್ ಡೌನ್ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದರು. ಅದೆಂಥ ಲಾಜಿಕ್ ಅಂತ ನೋಡಿ. ಹಾಗೆ ಇಂದಿರಾ ಗಾಂಧಿ ಸರ್ಕಾರವೂ ಸಹ ಆರ್ಟಿಕಲ್ 356 ಉಪಯೋಗದ ಬಗ್ಗೆ ಬಹಳಷ್ಟು ಚರ್ಚೆಯಲ್ಲಿ ಇದ್ದಿರುವಂಥದ್ದು. ಅವರು ಸುಮಾರು 27 ಬಾರಿ ಆರ್ಟಿಕಲ್ 356 ಉಪಯೋಗಿಸಿರುವಂಥದ್ದು. ತದನಂತರ JDS ಜನತಾದಳ ಸರ್ಕಾರ ಏನು ಬಂದಿತ್ತೋ ಅದು ಇಂದಿರಾ ಗಾಂಧಿ ಅವರನ್ನೇ ಮೀರಿಸಿತ್ತು. ಅದು ಏಪ್ರಿಲ್ 30, 1977ಕ್ಕೆ ಯಾವಾಗ ಸರ್ಕಾರ ಫಾರ್ಮ್ ಆಯಿತೋ ಆವಾಗಲೇ ಒಂದೇ ದಿನಕ್ಕೆ 7 ಸರ್ಕಾರಗಳನ್ನು ಬೀಳಿಸಾಕಿದ್ರು. ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದರಲ್ಲಿ ಆ ಒಂದು ತೆಗೆದುಹಾಕುವಂತಹ ಪ್ರಾವಿಷನನ್ನು ಅಥವಾ ಆರ್ಟಿಕಲ್ 356 ಏನಿತ್ತು ಅದನ್ನು ಎತ್ತಿ ಹಿಡಿಯಲಾಗಿತ್ತು. ಆದರೆ ಅದರ ಒಂದು ಪ್ರತಿಯುತ್ತರವಾಗಿ ಇಂದಿರಾ ಗಾಂಧಿ ಅವರು 1980ರಲ್ಲಿ ಯಾವಾಗ ಸರ್ಕಾರ ಅವರಿಗೆ ಮತ್ತೆ ಸಿಕ್ತೋ ಆವಾಗ ಒಂದೇ ದಿನದಲ್ಲಿ ಅವರು ಸಹ ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಂತಹ 7 ರಾಜ್ಯಗಳಿಂದ ಅದನ್ನು ತೆಗೆದುಹಾಕಿರ್ತಾರೆ. ಹಾಗೂ ಇವತ್ತಿನ ಸಂದರ್ಭದಲ್ಲೂ ನೋಡಿದರೆ ನರೇಂದ್ರ ಮೋದಿ ಸರ್ಕಾರವು ಆರ್ಟಿಕಲ್ 356 ಅರುಣಾಚಲ್ ಪ್ರದೇಶದಲ್ಲಿ ಅದು ಗಣತಂತ್ರ ದಿವಸದಂದು ರಿಪಬ್ಲಿಕ್ ಡೇ 2016ರಲ್ಲಿ ಇನ್ವೋಕ್ ಮಾಡಿರುವಂತಹ ಸಂದರ್ಭಗಳನ್ನು ನಾವು ನೋಡ್ತಿದ್ದೀವಿ. ಇವೆಲ್ಲಗಳನ್ನು ನೋಡಿದಾಗ ಆರ್ಟಿಕಲ್ 356 ಯೂಸ್ ಹಾಗೂ ಮಿಸ್ಯೂಸ್ನ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ದಾವೆ ಇವತ್ತಿನವರೆಗೂ. ಒಂದು ಇಂಪಾರ್ಟೆಂಟ್ ಕೇಸ್ ಇಲ್ಲಿ ನೋಡಿದಾಗ ಈ ಒಂದು ಆರ್ಟಿಕಲ್ 356 ಬಗ್ಗೆ PV ನರಸಿಂಹರಾವ್ ಗವರ್ಮೆಂಟ್ ಅವರು ಯಾವಾಗ ಬಾಬ್ರಿ ಮಸೀದ್ ಡೆಮಾಲಿಷನ್ ಡಿಸೆಂಬರ್ 6, 1992ಕ್ಕೆ ಆಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ಲೆಜಿಟಿಮೇಟ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅನ್ನುವಂತಹ ಆಧಾರದ ಮೇಲೆ ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಹಿಮಾಚಲ್ ಪ್ರದೇಶನಲ್ಲಿ ಸರ್ಕಾರವನ್ನು ಬೀಳಿಸಾಕಿತ್ತು. ಆ ಒಂದು ಬೀಳಿಸಿದ ಸರ್ಕಾರವನ್ನು SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1994ರ ಕೇಸಲ್ಲಿ ಎತ್ತು ಹಿಡಿಯಲಾಗಿತ್ತು ಸಹ. ಯಾಕಂದರೆ ಈ ರೀಜನ್ನಲ್ಲಿ ಬಹಳಷ್ಟು RSS ಏನು ಇಂಪ್ಲಿಮೆಂಟ್ ಪವರ್ ಜಾಸ್ತಿ ಇತ್ತೋ ಅಲ್ಲಿ ವೈಲೆನ್ಸ್ ಜಾಸ್ತಿ ಆಗುವ ಸಂದರ್ಭಗಳನ್ನು ನೋಡಿ ಆ ಒಂದು ಸರ್ಕಾರವನ್ನು ಬೀಳಿಸಲಾಯಿತು ಅನ್ನುವಂತಹ ವಿಷಯವನ್ನು ಸಹ ನಾವು ಗಮನ ಹರಿಸಬೇಕು. ಇವೆಲ್ಲವನ್ನು ನೋಡಿದಾಗ ಇವತ್ತು ಜುಡಿಷರಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುವಂತಹ ಪ್ರಾವಧಾನಗಳನ್ನು ಅಥವಾ ಸನ್ನಿವೇಶಗಳನ್ನು ಬಹಳ ನೋಡ್ತಾ ಇದ್ದೀವಿ. ಸೊ ಇದರ ವಿರುದ್ಧ ಒಂದಿಷ್ಟು ಕ್ರಮಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ. ಹಾಗೆ ಆರ್ಟಿಕಲ್ 356 ಅಡಿಯಲ್ಲಿ ಯಾವುದು ಅದರ್ವೈಸ್ ಅನ್ನುವಂತಹ ಪ್ರಾವಧಾನವನ್ನು ಉಪಯೋಗಿಸಿಕೊಂಡು ಆಂಧ್ರ ಪ್ರದೇಶ ಹೈಕೋರ್ಟ್ ಈ ಒಂದು ಕ್ರಮವನ್ನು ಮುಂದೆ ಹಾಕಿತ್ತೋ ಇದನ್ನು ತೆಗೆದುಹಾಕಬೇಕು, ಅಥವಾ ಈ ಒಂದು ಪ್ರಾವಿಷನನ್ನು ಯಾವುದೇ ಕಾರಣಕ್ಕೂ ಮೆಜಾರಿಟಿ ಸರ್ಕಾರವನ್ನು ತೆಗೆದುಹಾಕುವುದಕ್ಕೋಸ್ಕರ ಉಪಯೋಗಿಸಬಾರದು ಅನ್ನುವಂತಹ ಮಾತುಗಳನ್ನು ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ದ ಫಾಲ್ಔಟ್ ಆಫ್ ಕೀಯಿಂಗ್ ಇನ್ ದ ರಾಂಗ್ ಲೇಬರ್ ಕೋಡ್ಸ್. ಸೊ ಈ ಆರ್ಟಿಕಲಲ್ಲಿ ನಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್ 12ರಂದು ವಿನ್ಸ್ಟನ್ ಅನ್ನುವಂತಹ ಒಂದು ತೈವಾನೀಸ್ ಸಪ್ಲೈನ ಯೂನಿಟ್ ಏನು ಆ್ಯಪಲ್ ಸಪ್ಲೈ ಆಗಿತ್ತೋ ಆ ಒಂದು ಯೂನಿಟ್ನಲ್ಲಿ ಆದಂತಹ ವೈಲೆನ್ಸ್ನ ಬಗ್ಗೆ ನಾವು ಚರ್ಚೆಯಲ್ಲಿ ಇದ್ದೀವಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ. ಆದರೆ ಆ ಒಂದು ಚರ್ಚೆಯಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ಲೇಬರಿಗೆ ಸಂಬಂಧಿಸಿದಂತೆ ಏನೇನು ತಪ್ಪುಗಳು ನಡೆದವು. ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತ ದೇಶದಲ್ಲಿ ಇರುವಂತಹ ಲೇಬರ್ ಕೋಡ್ಸ್ಗಳ ಸಂಬಂಧಿತವಾಗಿ ಏನೆಲ್ಲ ಕ್ರಮಗಳು ತಗೊಳ್ಳುವ ಅವಶ್ಯಕತೆ ಇದೆ. ಆ್ಯಂಡ್ ಭಾರತ ಸರ್ಕಾರ ಕಾಣ್ತಾ ಇರುವಂತಹ ಕನಸು
ಭಾರತವನ್ನು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಒಂದು ಡೊಮೆಸ್ಟಿಕ್ ಪೊಟೆನ್ಷಿಯಲ್ ಹಬ್ ಆಗಿ ಕ್ರಿಯೇಟ್ ಮಾಡಬೇಕು, ಹಾಗೂ ಭಾರತವನ್ನು ಸೆಲ್ಫ್ ರಿಲಯಂಟ್ ಇಂಡಿಯಾವನ್ನಾಗಿ ಮಾಡುವಂತಹ ಕನಸನ್ನು ಏನು ಕಂಡಿದೆಯೋ ಅದು ಮುನ್ಸಾಗಬೇಕು ಅಂದರೆ ಮಾಡುವ ಪ್ರಾವಧಾನಗಳು ಅಥವಾ ಮಾಡುವ ಕೆಲಸಗಳು ಏನೇನು ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಅದಕ್ಕೂ ಮುನ್ನ ಒಂದಿಷ್ಟು ಬ್ರೀಫ್ ಆಗಿ ನೋಡಬೇಕಂದ್ರೆ ಆ ಯೂನಿಟ್ನಲ್ಲಿ ಸುಮಾರು 50 ಕೋಟಿಗಳ ನಷ್ಟವಾಯಿತು ಅನ್ನುವಂತಹ ಒಂದು ವಿಷಯವನ್ನು ಸಹ ತಿಳಿದು ಬಂತು. ಆ ಒಂದು ಯೂನಿಟ್ನಲ್ಲಿ ಒಟ್ಟು 2,000 ಪರ್ಮನೆಂಟ್ ಎಂಪ್ಲಾಯೀಸ್ಗಳು ಹಾಗೂ 7,000 ಕಾಂಟ್ರಾಕ್ಟ್ ವರ್ಕರ್ಸ್ಗಳು ಕೆಲಸ ಮಾಡ್ತಿದ್ರು. ಆ ಒಂದು ಯೂನಿಟ್ನಲ್ಲಿ ಆದಂತಹ ವೈಲೆನ್ಸ್ಗೆ ಕಾರಣಗಳನ್ನು ನೋಡಿದಾಗ ಸರಿಯಾದ ಸಮಯದಲ್ಲಿ ಪೇಮೆಂಟ್ ಮಾಡದೇ ಇರುವಂಥದ್ದು ಅಥವಾ ಅರ್ಧ ಪೇಮೆಂಟ್ ಮಾಡುವಂಥದ್ದು, ಹಾಗೆ ಓವರ್ ಟೈಮ್ ವರ್ಕ್ ಮಾಡಿಸ್ಕೊಂಡು ಸರಿಯಾಗಿ ಪೇಮೆಂಟ್ ಕೊಡದೇ ಇರುವಂಥದ್ದು, ಮತ್ತು ಏನು ವೇಜ್ ಕಾಂಟ್ರಾಕ್ಟಲ್ಲಿ ಅಥವಾ ಕಾಂಟ್ರಾಕ್ಟ್ ವರ್ಕರ್ಸ್ ಆಗಿದ್ರೋ ಅವರಿಗೆ ಯಾವುದೇ ಒಂದು ಪ್ರಾವಧಾನ ಸೋಷಲ್ ಸೆಕ್ಯೂರಿಟಿಯನ್ನು ಕೊಡದೇ ಇರುವಂಥದ್ದು, ಹೆಣ್ಣು ಮಕ್ಕಳನ್ನು ನೈಟ್ ಶಿಫ್ಟಲ್ಲಿ ಯಾವುದೇ ಸೇಫ್ಟಿ ಕೊಡದೇ ಇರುವಂತಹ ಕೆಲಸಗಳನ್ನು ಮಾಡಿಸ್ಕೊಂಡಿರುವಂತಹ ವಿಷಯಗಳ ಮೇಲೆ ಆ ಒಂದು ವೈಲೆನ್ಸ್ ಎರಪ್ಟ್ ಆಗಿರುವಂತಹ ಸಂದರ್ಭಗಳನ್ನು ನೋಡಿದ್ವಿ. ಈ ಒಂದು ವೈಲೆನ್ಸ್ ಆದ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟವು. ಯಾಕಂದರೆ ಭಾರತ ಒಂದು ಹೈ ಪ್ರೊಫೈಲ್ ಗ್ಲೋಬಲ್ ಕ್ಯಾಂಪೇನ್ನಲ್ಲಿದೆ ಸದ್ಯಕ್ಕೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನುವಂತಹ ಒಂದು ಸ್ಕೀಮನ್ನು ಜಾರಿ ಮಾಡಿಬಿಟ್ಟು ಭಾರತವನ್ನು ಚೈನಾದ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನಾಗಿ, ಆಲ್ಟರ್ನೇಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನಾಗಿ ಮುಂದಿಡುವ ಪ್ರಯತ್ನಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ವೈಲೆನ್ಸ್ ಆ ಒಂದು ಪ್ರೊಫೈಲಿಗೆ ಅಥವಾ ಆ ಒಂದು ಇಮೇಜಿಗೆ ಹೊಡೆತ ಬೀಳಲಿದೆ ಅನ್ನುವಂಥದ್ದನ್ನು ತಡೆ ಹಿಡಿಯೋದಕ್ಕೋಸ್ಕರ ಭಾರತವನ್ನು ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಸೆಲ್ಫ್ ರಿಲಯಂಟು ಮತ್ತು ಮೇಕ್ ಇನ್ ಇಂಡಿಯಾ ಭಾರತ್ನ ಅಡಿಯಲ್ಲಿ ಒಂದು ಡೊಮೆಸ್ಟಿಕ್ ಹಬ್ಬನ್ನಾಗಿ ಬೆಳೆಸ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಈ ರೀತಿಯ ಒಂದು ಕೃತ್ಯ ಅಥವಾ ಈ ರೀತಿಯ ಒಂದು ವೈಲೆನ್ಸು ತುಂಬ ನೆಗೆಟಿವ್ ಆಗಿ ಹೊರಬರಲಿದೆ ಅನ್ನುವಂಥದ್ದನ್ನು ತಿಳಿದುಕೊಂತು. ಆದರೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಏನಾಯಿತು ಅಲ್ಲಿ ಅದನ್ನು ನೀಟಾಗಿ ನೋಡಿದಾಗ ಲೇಬರ್ ಲಾಸ್ಗಳಲ್ಲಿ ಆದಂತಹ ಬದಲಾವಣೆಗಳು. ಕರ್ನಾಟಕದಲ್ಲಿ ಪ್ಯಾಂಡಮಿಕ್ ಇದ್ದಾಗ ಬಹಳಷ್ಟು ಲೇಬರ್ ಲಾಸ್ಗಳಲ್ಲಿ ಬದಲಾವಣೆ ಮಾಡಲಾಯಿತು. ಉದಾಹರಣೆಗೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948ರಲ್ಲಿ ಮಾಡಿದ ಬದಲಾವಣೆಗಳಿಂದಾಗಿ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಕೆಲಸದ ವಾತಾವರಣದಲ್ಲಿ ಏನು 8 ಗಂಟೆಗಳ ವರ್ಕ್ ಶಿಫ್ಟನ್ನು ಇಡಬೇಕಾಗಿತ್ತೋ ಅದನ್ನು 12 ಗಂಟೆಗಳವರೆಗೆ ಇನ್ಕ್ರೀಸ್ ಮಾಡಲಾಗಿತ್ತು. ಅಂದರೆ ಅಲ್ಲಿ ನಡೆದಂತಹದ್ದು ಓವರ್ ಟೈಮ್ನಲ್ಲಿ ಆದಂತಹ ಗೊಂದಲದಿಂದ ಎಲ್ಲ ಇಡೀ ದೇಶ ಪ್ಯಾಂಡಮಿಕ್ನಿಂದ ಹೊಡೆದಾಡ್ತಾ ಇರಬೇಕಾದ್ರೆ ಸರ್ಕಾರಗಳು ಈ ರೀತಿಯ ಲೇಬರ್ ಲಾಸ್ಗಳನ್ನು ಬದಲಾಯಿಸಿ ಇನ್ವೆಸ್ಟ್ಮೆಂಟ್ ಅಥವಾ FDIಯನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸರ್ಕಾರ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಭಾರತವನ್ನು ಇನ್ವೆಸ್ಟ್ಮೆಂಟ್ ಹಬ್ಬನಾಗಿ ಬೆಳೆಸಲು ಲೇಬರ್ ಲಾಸ್ಗಳನ್ನು ಬದಲಾವಣೆ ಮಾಡಿದ್ದು ಹೇಗೆ ಸರಿ ಅಂತ ನೋಡಿದಾಗ ಲೇಬರ್ ಲಾಸ್ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಭಾರತದಲ್ಲಿ ಲೇಬರ್ ಲಾಸ್ಗಳು ಒಂದು ತುಂಬ ದೊಡ್ಡ ಕಂಬರ್ಸಮ್ ವೆಬ್ ಆಗಿ ಕಾಂಪ್ಲಿಕೇಟೆಡ್ ವೆಬ್ ಆಗಿದೆ. ಯಾಕಂದರೆ ಒಟ್ಟಾರೆ ಭಾರತದಲ್ಲಿ 47 ಸೆಂಟ್ರಲ್ ಲಾಸ್ ಇದ್ದಾವೆ ಹಾಗೂ 200ಕ್ಕೂ ಹೆಚ್ಚು ಸ್ಟೇಟ್ ಲಾಸ್ಗಳಿದ್ದಾವೆ. ಇವುಗಳನ್ನು ಕನ್ಸಾಲಿಡೇಟ್ ಮತ್ತು ರ್ಯಾಷನಲೈಸ್ ಮಾಡುವ ಎಫರ್ಟ್ಸ್ ಬಹಳಷ್ಟು ದಿನಗಳಿಂದ ನಡೀತಾನೇ ಇದೆ. 2019ರಲ್ಲಿ ಸರ್ಕಾರ 29 ಸೆಂಟ್ರಲ್ ಲಾಸ್ಗಳನ್ನು 4 ಲಾಸ್ಗಳ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿತು ಪಾರ್ಲಿಮೆಂಟ್ನಲ್ಲಿ. ಅವು 4 ಲಾಸ್ ಬಗ್ಗೆ ನಮಗೆ ಗೊತ್ತೇ ಇದೆ. ಇಂಡಸ್ಟ್ರಿಯಲ್ ರಿಲೇಷನ್, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಹಾಗೂ ವರ್ಕಿಂಗ್ ಕಂಡೀಷನ್ಸ್, ಸೋಷಲ್ ಸೆಕ್ಯೂರಿಟಿ ಆ್ಯಂಡ್ ವೇಜಸ್. ಸೊ ಕೋಡ್ ಆನ್ ವೇಜಸ್ ಬಿಲ್ ಏನಿತ್ತು 2019ರಲ್ಲಿ ಪಾಸ್ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಹಾಗೆ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಉಳಿದಂತಹ 3 ಇಂಡಸ್ಟ್ರಿಯಲ್ ರಿಲೇಷನ್, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಮತ್ತು ಸೋಷಲ್ ಸೆಕ್ಯೂರಿಟಿ, ಈ 3 ಬಿಲ್ಗಳನ್ನು ಸೆಪ್ಟೆಂಬರಲ್ಲಿ ಪಾಸ್ ಮಾಡಲಾಯಿತು. ಭಾರತ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಸಿಗ್ನೇಟರಿ ಆಗಿರುವಂಥದ್ದು ನಿಜ. ಆದರೆ ಆ ಒಂದು ಕನ್ವೆನ್ಷನನ್ನು ಫಾಲೋ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಯಾವಾಗಲೂ ಉಳ್ಕೊಂಡಿರುವಂಥದ್ದು. ನಾವು ಚೈನಾವನ್ನು ಆಲ್ಟರ್ನೇಟ್ ಡೆಸ್ಟಿನೇಷನ್ ಆಗಿ ಭಾರತವನ್ನು ಬೆಳೆಸೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ. ಆದರೆ ಚೈನಾ ಯಾಕೆ ಸಕ್ಸಸ್ಫುಲಿ ಇಂಡಸ್ಟ್ರಿಯಲ್ಲಿ ಬೇಸ್ ಆಗಿ ಬೆಳೆದಿದೆ ಅನ್ನುವಂಥದ್ದನ್ನು ನೋಡಿದಾಗ ಚೈನಾ ತನ್ನ ಎಲ್ಲ ಎಂಪ್ಲಾಯರ್ಸ್ಗಳಿಗೆ ಹೇಳಿರುವಂಥದ್ದು ಡಾರ್ಮಿಟ್ರಿಯ ವ್ಯವಸ್ಥೆಯನ್ನು ಮಾಡಬೇಕು ತನ್ನ ಎಲ್ಲ ಕೆಲಸಗಾರರಿಗೆ ಅವರ ಕಂಪನಿಯ ಸುತ್ತಮುತ್ತ ಅಂತ. ಅದಕ್ಕೆ ನಾವು ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಸಿಟೀಸ್ಗಳಲ್ಲಿ ಸ್ಲಮ್ಗಳನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ. ಹಾಗೆ ಚೈನಾದ ಲೋಕಲ್ ಗವರ್ಮೆಂಟು ಸಹ ಅಲ್ಲಿನ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಕಂಪನಿಗಳಿಗೆ ಸಾಲದ ವ್ಯವಸ್ಥೆಯನ್ನು ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ನನ್ನು ಸಹಾಯದೊಂದಿಗೆ ನಡೆಸ್ಕೊಡ್ತಾ ಇದೆ. ಯಾಕಂದರೆ ಅಲ್ಲಿ ಬ್ಯೂರೋಕ್ರಸಿ ಮತ್ತು ಪೊಲಿಟಿಷಿಯನ್ಸ್ ಇಬ್ಬರು ಅವರ ಎಫಿಷಿಯನ್ಸಿ ಅಥವಾ ಅವರ ಕೆಲಸ ಎರಡನ್ನೂ ಸಹ ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಆಧರಿಸಿ ನೋಡುತ್ತದೆ. ಸೊ ಎಷ್ಟು ಕೆಲಸ ಅವರು ಡೆವಲಪ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಅನ್ನುವಂಥದ್ದು ಅದರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರೆಲ್ಲರೂ ಅದಕ್ಕೆ ಅನುಕೂಲವಾಗುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸೋದರಲ್ಲಿ ಮುಂದಾಗಿರುತ್ತಾರೆ.
ಆದರೆ ಭಾರತದಲ್ಲಿ ಈ ರೀತಿಯ ವ್ಯವಸ್ಥೆ ಅಥವಾ ಈ ರೀತಿಯ ಒಂದು ಮೋಟಿವೇಶನನ್ನು ನಾವು ನೋಡಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ನೋಡಿದಾಗ ಅರ್ನಿಂಗ್ ಎಷ್ಟಿದೆ ಭಾರತದಲ್ಲಿ, ಅದಕ್ಕೆ ಅಫಿಷಿಯಲ್ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಲೇಬರು 256 ರೂಪಾಯಿ ಪ್ರತಿದಿನ ದುಡಿತಾನೆ. ಹಾಗಂದ್ರೆ ತಿಂಗಳಿಗೆ ಅವ್ನು ದುಡಿಯೋದು 6,400 ರೂಪಾಯಿ 25 ದಿವಸಕ್ಕೆ. ಇದು 7th ಪೇ ಕಮಿಷನ್ನ ಏನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಟ್ಟಂತಹ ರಿಪೋರ್ಟ್ ಇತ್ತೋ ಅದಕ್ಕಿಂತ ಕಡಿಮೆ ಆಗಿದೆ. ಹಾಗಾದರೆ ಇಲ್ಲಿ ಲೇಬರ್ಗಳು ಇನ್ನೂ ಹೆಚ್ಚಿಗೆ ದುಡಿಯಲು ಓವರ್ ಟೈಮ್ ವರ್ಕ್ ಮಾಡಲು ಸಿದ್ಧರಾಗ್ತಾ ಇರ್ತಾರೆ. ಆದರೆ ಓವರ್ ಟೈಮ್ ವರ್ಕ್ ಮಾಡ್ತಾ ಇದ್ದಾಗಲೂ ಸಹ ಸರಿಯಾಗಿ ದುಡ್ಡು ಸಿಗಲಿಲ್ಲ ಅಂತಂದರೆ ಲೇಬರ್ ಲಾಸ್ನಲ್ಲಿ ಮಾಡಿದಂತಹ ಬದಲಾವಣೆಗಳಿಂದಾಗಿ ಪ್ರೈವೇಟ್ ಕಂಪನೀಸ್ಗಳು ಇನ್ನೂ ಎಕ್ಸ್ಪ್ಲಾಯ್ಟೇಷನನ್ನು ಹೆಚ್ಚು ಮಾಡಿದರೆ ವಿಸ್ಟ್ರನ್ ಕಂಪನಿಯಲ್ಲಿ ನಡೆದಂತಹ ಎಪಿಸೋಡ್ಗಳು ದೇಶದ ಮೂಲೆ ಮೂಲೆಯಲ್ಲಿ ನೋಡಲು ಸಿಗುತ್ತದೆ. ಮೊನ್ನೆ ಮಾಡಿದಂತಹ ಒಂದು ಹಿಂದೂ ನ್ಯೂಸ್ ಅನಾಲಿಸಿಸಲ್ಲೂ ನೋಡಿದ್ವಿ. NCR ರೀಜನ್ನಲ್ಲಿ 2017 ಮತ್ತು 2018ರಲ್ಲಿ ಒಂದು ಚೈನೀಸ್ ಸ್ಮಾರ್ಟ್ಫೋನ್ ಕಂಪನಿಗೆ ಸಂಬಂಧಿಸಿದಂತೆ ಈ ರೀತಿಯ ಒಂದು ಕ್ರಮ ನಡೆದಿರುವಂಥದ್ದು. ಆ ಸಂದರ್ಭದಲ್ಲೂ ಸಹ ಈ ರೀತಿಯ ಲೇಬರ್ ಕೋಡ್ ವೈಲೇಷನ್ಸ್ಗಳನ್ನು ಸಹ ನೋಡಲಾಯಿತು, ಆದರೆ ಯಾರೂ ಜವಾಬ್ದಾರಿಯನ್ನು ಹೊತ್ತಿರಲಿಲ್ಲ. ಸೊ ಈ ಆರ್ಟಿಕಲಲ್ಲೂ ಅಥವಾ ಈಗ ವೆಸ್ಟರ್ನ್ ಯೂನಿಟ್ನಲ್ಲಿ ನಡೆದಿರುವಂತಹ ಕ್ರಮವು ಲೇಬರ್ ರಿಫಾರ್ಮ್ಸ್ನಲ್ಲಿ ಮಾಡಿದಂತಹ ಇಲ್ಲಾಜಿಕಲ್ ಬದಲಾವಣೆಗಳಿಂದಾಗಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇವತ್ತು ಏನು ಸೂಸೈಡ್ಗಳು ರೇಷ್ಗಳು ಜಾಸ್ತಿ ಆಗ್ತಿದೆಯೋ, ಆರ್ಥಿಕ ವ್ಯವಸ್ಥೆ ಕಡ್ಕೊತಾ ಹೋಗ್ತಿದೆಯೋ, ಈ ಸಂದರ್ಭದಲ್ಲಿ ನೋವೆಲ್ ಕೊರೋನಾ ವೈರಸ್ಸಿಂದ ಹೊಡೆದಾಡ್ತಿರುವಂತಹ ಸಂದರ್ಭದಲ್ಲಿ ಲೇಬರ್ ನಾಸ್ನಲ್ಲಿ ಇಷ್ಟು ಆತುರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕನ್ಸಲ್ಟ್ ಮಾಡದೆ ಮಾಡಿದಂತಹ ಬದಲಾವಣೆಗಳಿಂದಾಗಿ ದೇಶವನ್ನು ನಾವು ಏನು ಅಂದ್ಕೊಂಡಿದ್ದೀವೋ ಆತ್ಮನಿರ್ಭರ್ ಭಾರತ್ ಸೆಲ್ಫ್ ರಿಲಯಂಟ್ ಆಗಿ ಮಾಡಲು ಹಾಗೂ ಮೇಕ್ ಇನ್ ಇಂಡಿಯಾ ಡೊಮೆಸ್ಟಿಕ್ ಹಬ್ಬನ್ನಾಗಿ ಬೆಳೆಸುವಂತಹ ಕನಸಿನಿಂದ ಏನು ಮುನ್ಸಾಗಿದ್ವೋ, ಶಾರ್ಟ್ ಟರ್ಮ್ ಬೆನಿಫಿಟ್ನಿಂದ ಈ ರೀತಿಯ ಸಂದರ್ಭದಲ್ಲಿ ಯಾವುದೇ ಕನ್ಸಲ್ಟೇಷನ್ ಇಲ್ಲದೆ ಮುಂದೆ ಮಾಡಿದ್ದಲ್ಲೂ ಅದನ್ನು ನಾವು ಲಾಂಗ್ ಟರ್ಮಲ್ಲಿ ಅದರಿಂದ ಹೊಡೆತ ತಿನ್ನೋದಂತರೂ ಖಂಡಿತ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದರ ಮುಂದಿನ ಆರ್ಟಿಕಲ್ ರೀಚಾರ್ಜಿಂಗ್ DTH. ಸೊ ಈ ಆರ್ಟಿಕಲಲ್ಲಿ ನಾವು ಈಗ ಯೂನಿಯನ್ ಕ್ಯಾಬಿನೆಟ್ಟು ಒಂದು ರಿವೈಸ್ಡ್ ಸ್ಕೀಮನ್ನು DTHಗೋಸ್ಕರ ತಂದಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಏನು ಮಾಡಿದೆ DTHನಲ್ಲಿ ರಿವಿಷನು? FDI 100% ಅಲೌ ಮಾಡಿರುವಂಥದ್ದು. ಹಾಗೆ ಈ ಒಂದು ಇಂಡಸ್ಟ್ರಿಯಲ್ ಚೇಂಜ್ ಅಥವಾ ಟೆಕ್ನಾಲಜಿಕಲ್ ಚೇಂಜ್ ಹಾಗೂ ರೆವೆನ್ಯೂ ಪ್ರೆಷರ್ ಏನು ಹೆಚ್ಚಿಗೆ ಆಗಿತ್ತು DTH ಟೆಲಿವಿಷನ್ ಡಿಸ್ಟ್ರಿಬ್ಯೂಟರ್ಸ್ಗಳ ಮೇಲೆ, ಆ ಒಂದು ಹೊರೆಯನ್ನು ಕಡಿಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾವಧಾನವನ್ನು ತಂದಿರುವಂಥದ್ದು. ಹಾಗೆ ಇನ್ನೂ 2 ಬದಲಾವಣೆಗಳನ್ನು ನೋಡಿದಾಗ, ಒಂದು ಲೈಸೆನ್ಸ್ ಪೀರಿಯಡನ್ನು 20 ವರ್ಷಕ್ಕೆ ಏರಿಸಿರುವಂಥದ್ದು. ಮೊದಲಿಗೆ ಇದ್ದಿದ್ದು 10 ವರ್ಷಗಳ ಕಾಲ. ಹಾಗೂ ಅಲ್ಲಿ ಲೈಸೆನ್ಸ್ ಫೀ ಏನಿತ್ತೋ ಅದನ್ನು 8% ಆಫ್ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅನ್ನಾಗಿ AGR ಆಗಿ ತಗೋತಾ ಇರುವಂಥದ್ದು. ಬೇರೆ ಸಂದರ್ಭದಲ್ಲಿ ಇದ್ದಿದ್ದು 10%ಗಳು AGRದು. ಈ ಒಂದು ಬದಲಾವಣೆಗಳಿಂದಾಗಿ ಈಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂದರೆ COVID-19 ಪ್ಯಾಂಡಮಿಕ್ನ ನಂತರ ಜನರ ಜೀವನದಲ್ಲಿ ಟೆಕ್ನಾಲಜಿಕಲ್ ಬದಲಾವಣೆಗಳು ಓವರ್ ದ ಟಾಪ್ ಪ್ಲ್ಯಾಟ್ಫಾರ್ಮ್ ಅಂದರೆ ನೆಟ್ಫ್ಲಿಕ್ಸು, ಅಮೆಝಾನು, ಡಿಸ್ನಿ ಹಾಟ್ಸ್ಟಾರು ಈ ರೀತಿಯ ಒಂದು ಬದಲಾವಣೆಗಳು ಬಂದಿರೋ ಸಂದರ್ಭದಲ್ಲಿ ಈ ಸೆಕ್ಟರ್ DTH ಸೆಕ್ಟರ್, ಡೈರೆಕ್ಟ್ ಟು ಹೋಮ್ ಸೆಕ್ಟರ್ ಬಹಳ ಕಷ್ಟವನ್ನು ಪಡ್ತಾ ಇದೆ. ಭಾಳಷ್ಟು ಅರ್ಬನ್ ವ್ಯೂವರ್ಸ್ ಏನಿದ್ದಾರೆ ಎಲ್ಲರೂ OTT ಪ್ಲ್ಯಾಟ್ಫಾರ್ಮಿಗೆ ಬದಲಾಗಿರೋದ್ರಿಂದ ಈ ಸೆಕ್ಟರ್ ಬಹಳಷ್ಟು ಹೊಡೆತ ತಿಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾವಧಾನಗಳು ಅಥವಾ ಬದಲಾವಣೆಗಳ ಬಗ್ಗೆ ಕೇಳಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ಪ್ರಾವಧಾನವನ್ನು ಮಾಡಿರೋದ್ರಿಂದ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಅನುಕೂಲವಾಗಲಿದೆ. ಹಾಗೆ DTH ಆಪರೇಟರ್ಗಳು ನ್ಯೂ ಟ್ಯಾರಿಫ್ ಆರ್ಡರನ್ನು ಏನು ಟೆಲಿವಿಷನ್ನಲ್ಲಿ ಹಿಂದಿನ ವರ್ಷ ಟ್ರಯಾ ತಂದಿತ್ತೋ ಆವಾಗಲಿಂದಲೂ ಸಹ ಈ ಒಂದು ಬೇಡಿಕೆಯನ್ನು ಇಡಲಾಗಿತ್ತು. ಹಾಗೆ ಇವತ್ತು ಭಾರತದಲ್ಲಿ ಸುಮಾರು 200 ಮಿಲಿಯನ್ ಕೇಬಲ್ಗಳು ಆಪರೇಟ್ ಆಗ್ತಿದ್ದಾವೆ. ಸ್ಯಾಟಲೈಟ್ ಹೌಸ್ ಮನೆಗಳಲ್ಲಿ ವರ್ಕ್ ಆಗ್ತಾ ಇರುವಂಥದ್ದು. ಸೊ ಇಷ್ಟು ದೊಡ್ಡ ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಾದ್ರೂ ಕ್ಷೇತ್ರ ಬೆಳಿಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಮತ್ತು ಸರಿಯಾದ ಪ್ರೋಗ್ರಾಮ್ಗಳು. ಇವುಗಳನ್ನು ಎಲ್ಲ ಸಾಂಸ್ಕೃತಿಕವಾಗಿ ಹರಡಿರೋದ್ರಿಂದ, ಡೈವರ್ಸಿಫೈ ಆಗಿರೋದ್ರಿಂದ ಅವು ಎಲ್ಲವನ್ನು ಮೀರಬೇಕು ಅಥವಾ ಅವೆಲ್ಲರನ್ನ ರೀಚ್ ಆಗಬೇಕು ಅಂದರೆ ಬೇಕಾಗಿರುವಂಥದ್ದು ಸರಿಯಾದ ಟೆಕ್ನಾಲಜಿ ಮತ್ತು ಪ್ರೈಸಿಂಗನ್ನು ಬೆಲೆ. ಇವತ್ತು DTH ಕ್ಷೇತ್ರದಲ್ಲಿ ಪ್ರೈಸಿಂಗಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಲಿಮಿಟೇಷನ್ಸ್ಗಳು ಇದ್ದಾವೆ. ಅದನ್ನು ನಾವು ನೋಡ್ತಾನೆ ಇದ್ದೀವಿ. ಈ ಪ್ರೈಸಿಂಗ್ನ ಜೊತೆಯಲ್ಲಿ ಕ್ರಾಸ್ ಟೆಕ್ನಾಲಜಿ ಪರ್ಮಿಷನನ್ನು ಕೊಡಬೇಕು ಅನ್ನುವಂಥದ್ದು ಈ ಒಂದು DTH ಸೆಕ್ಟರ್ಗಳ ಒಂದು ಬೇಡಿಕೆಯಾಗಿದೆ. ಸೊ ಪ್ರೈಸಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ ಇನ್ನೂ ಬೇಡಿಕೆಗಳು ಪೆಂಡಿಂಗ್ ಇರೋದ್ರಿಂದ ಈಗ ಸದ್ಯಕ್ಕೆ ಈ ಒಂದು ಮಾರುಕಟ್ಟೆಯನ್ನು ಟ್ಯಾಪ್ ಮಾಡಬೇಕು ಅಂತಂದರೆ ಈ ಪ್ರಾವಧಾನಗಳ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಅವರು ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.